ಮಾವ, ನಿಮ್ಗೆ ಕುಡಿಯೋದಿಕ್ಕೆ ಏನಾದ್ರು ತಗೊಂಬಂದ್ ಕೊಡ್ಲಾ? ಹಾ, ಅದೆಲ್ಲ ಆಮೇಲೆ ಇರ್ಲಿ. ಎಲ್ಲಿ ನಿನ್ ಗಂಡ ಗೌತಮ್ ಇನ್ನೂ ಬಂದಿಲ್ವಾ? ಮಾವ, ಇಲ್ಲ ಮಾವ, ಈಗ ಆನ್ ದಿ ವೇ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಅಂದ್ರು. ಅಲ್ಲಮ್ಮ, ಅಲ್ಲ ನಾವು ಈ ತರ ಪರಿಸ್ಥಿತಿನಲ್ಲಿ ಇದೀವಿ ಅನ್ನೋ ವಿಷಯ ನಿಮಗೆ ಗೊತ್ತಾಗಿತ್ತು ತಾನೆ? ಗೊತ್ತಾಗಿದ್ರು ತಲೆ ಕೆಡ್ಸ್ಕೊಂಡಿಲ್ಲ. ನಿನ್ನ ಹತ್ರ ಮಾತಾಡೋ ಏನ್ ಪ್ರಯೋಜನ? ಬರ್ಲಿ ಅವನು, ನನ್ನ ಮಗ, ಅವನ ಜೊತೆನೆ ಮಾತಾಡ್ತೀನಿ. ಅನು, ಈ ಕಡೆ ಬಾ. ಡ್ಯಾಡಿ ಆಶೀರ್ವಾದ ಮಾಡಿ. ಡ್ಯಾಡಿ ಆಶೀರ್ವಾದನ ನಿನಗ? ಅಲ್ಲ ಕಣೋ, ನಾವು ಜೈಲಲ್ಲಿ ಇದೀವಿ ಅನ್ನೋ ವಿಷಯ ನಿನಗೆ ಗೊತ್ತಾಗಿತ್ತು ತಾನೆ? ಶರ್ಮಿಳಾ ಬಂದು ಹೇಳಿಲ್ವಾ ನಿನ್ನ ಹತ್ರ? ಹಾ ಡ್ಯಾಡಿ, ಹೇಳಿದ್ಲು. ಮತ್ತೆ ಲಾಯರ್ ಕರ್ಕೊಂಡ್ಬಂದು ಬಿಡಿಸ್ಕೊಂಡ್ಬರ್ಬೇಕು ತಾನೆ? ನಿನಗೆ ಅಪ್ಪ ಅಮ್ಮನ ಮೇಲೆ ಚಿಂತೆನೇ ಇಲ್ಲ ಅಲ್ವಾ? ನೀನು ನಿನ್ ಮೋಜು ಮಸ್ತಿ ಇದನ್ನೇನೆ ಅಲ್ವಾ ಮುಖ್ಯ ನಿನ್ಗೆ? ಡ್ಯಾಡಿ ಹಾಗಲ್ಲ ಡ್ಯಾಡಿ, ನಾನು ಮಾತಾಡಿದ್ದೆ, ಬಟ್ ಅಷ್ಟೊಂದು ನೀವು ರಿಲೀಸ್ ಆಗ್ಬಿಟ್ಟಿದ್ದೀರಾ. ನಾನು ಇವತ್ತು ಅದೇ ಕೋರ್ಟ್ ಹತ್ರ ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡೆ ಬಂದೆ. ಈ ತರ ರಿಲೀಸ್ ಆಗಿದೆ, ಬೇಲ್ ಸಿಕ್ಕಿದೆಯಂತೆ, ಹಂಗಾಗಿ ನಮ್ ತಂದೆಯವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟೆ ಬಂದೆ. ಸಾಕು, ಮುಚ್ಚ ಬಾಯಿ. ಅಪ್ಪ, ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದಾಯ್ತು. ಇವ್ರು ಇನ್ನೇನು ಚೆಕ್ ಮಾಡಿಸ್ತಾರ ಮಾಡಿಸಿ ಆದಷ್ಟು ಬೇಗ ನನ್ನ ಹೆಸರಿಗೆ ಪ್ರಾಪರ್ಟಿ ಎಲ್ಲ ಬರ್ಸ್ಕೊಂಡ್ಬಿಡ್ಬೇಕು. ಗಿರೀಶ್ ಎಲ್ಲೋದ? ಅಲ್ಲ, ಬರ್ತೀನಿ ಬಂದು ಹೇಳ್ತೀನಿ ಅಂತ ಹೋದ, ಇನ್ನೂ ಬರಲೇ ಇಲ್ವಲ್ಲ. ನಾನ್ಯಾಕೆ ಅವನ ಬಗ್ಗೆ ಚಿಂತೆ ಮಾಡಬೇಕು? ಅವ್ನು ಬಂದ್ರೆಷ್ಟು, ಬರ್ದೇ ಇದ್ದಷ್ಟು. ನಾನೇ ಮಹಾರಾಣಿ ಇನ್ನು ಈ ಮನೆಗೆ. ವಾವ್, ಎಷ್ಟು ಖುಷಿ ಆಗ್ತದೆ ಅಂದ್ರೆ ನನಗಂತೂ. ಇಷ್ಟು ದೊಡ್ಡ ಮನೆ, ಪ್ರಾಪರ್ಟೀಸ್, ಬಾ, ನನ್ನ ಹಿಡ್ದಾರ ಇಲ್ಲ. ಶೋಭಾ, ಓ ಗಿರೀಶ್ ಬಂದ್ರಾ? ಬನ್ನಿ, ಊಟ ಮಾಡೋರಂತೆ. ಶೋಭಾ, ನನ್ಗೆ ಊಟ ಏನ್ ಬೇಡ, ಹೊರಗಡೆನೆ ಊಟ ಮಾಡ್ಕೊಂಬಂದೆ. ಮತ್ತೆ ನನ್ ಮಗ ಇಲ್ಲಿ? ಹೋ, ಅವನ ನಿಮ್ ತಾಯಿಯವ್ರು ಬಿಡ್ಲೇ ಇಲ್ಲ. ಬಿಡಿ ಅತ್ತೆ, ಪರವಾಗಿಲ್ಲ, ಇಲ್ಲೇ ಮಲ್ಕೊಳ್ಳಿ ಅಂತ ಅಂದೆ. ನಾನು ಇಲ್ಲದೆ ಇದ್ರೆ ನಿದ್ದೆನೆ ಬರಲ್ಲ, ಬಿಡಿ ಅಂತ ಅಂದ್ರೂ ಕೇಳಲೇ ಇಲ್ಲ. ಇಲ್ಲ, ನಾನು ಅವನ ಕತೆ ಹೇಳಿ ನನ್ನ ಜೊತೆನೆ ಮಲಗಿಸ್ಕೊಂತೀನಿ. ನೀನು ಮತ್ತೆ ಗಿರೀಶ್ ಅಪರೂಪಕ್ಕೆ ಬಂದಿದ್ದೀರಾ ನಮ್ಮ ಮನೆಗೆ, ಆರಾಮಾಗಿರಿ ನೀವು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಟ್ಟೋದ್ರು. ಓ ಹೌದಾ? ಸರಿ ಬಿಡು, ಪರವಾಗಿಲ್ಲ. ಮತ್ ನೀನೇನ್ ಇಷ್ಟೊಂದು ಖುಷಿಯಾಗಿದೆಯಲ್ಲ? ಖುಷಿ ಆಗದೆ ಇರುತ್ತೆ ಗಿರೀಶ್, ಎಷ್ಟೋ ದಿನದ ಕನ್ಸು ಇವತ್ ನನ್ಸಾಗ್ತಾ ಇದೆ. ಮತ್ತೆ ಖುಷಿಯಾಗಿರ್ಲೇಬೇಕು ತಾನೇ? ಏನು, ಎಷ್ಟು ದಿನದ ಕನ್ಸ? ಏನು ಏನು ಅಂತ ಕೇಳ್ತಿರಲ್ಲ ಗಿರೀಶ್, ನಾನು ನಿಮ್ ಜೊತೆನಲ್ಲಿ ಇರ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂತ ಇದ್ದೆ. ನಿಮ್ ಹೆಂಡತಿ ಇದ್ದಿದ್ರಿಂದ ಏನೋ ಆಗದೇ ಇಲ್ವೇನಪ್ಪ, ಕೊನೆವರೆಗೂ ನಾನು ಇದೇ ತರ ಒಂಟಿಯಾಗಿ ಇರ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಎಲ್ಲ ಚೇಂಜ್ ಆಗೋಯ್ತು, ಅದಕ್ಕೆ ತುಂಬಾ ಖುಷಿಯಾಗಿದೆ. ಹಾ ಹೌದು, ನಾನು ನಿನ್ಗೆ ಹೇಳಿದ್ನಲ್ಲ, ಆದಷ್ಟು ಬೇಗ ನಾನು ಇನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಅಂತ. ನೀವೇನೋ ಹೇಳಿದ್ರಿ, ಬಟ್ ಆಗೋ ಪೊಸಿಷನ್ ಅಲ್ಲಿ ಇರ್ಲಿಲ್ಲಲ್ಲ, ಹಂಗಾಗಿ ನನಗೂ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಇವತ್ತಂತೂ ನನಗೆ ತುಂಬಾ ಖುಷಿಯಾಗಿದೆ ಗಿರೀಶ್. ಹೌದು, ನೀವೆಲ್ಲಿಗೆ ಹೋಗಿದ್ರಿ? ಅಲ್ಲ, ಅತ್ತೆನೂ ಅಷ್ಟು ಹೇಳಿದ್ರು. ಅತ್ತೆ ನನಗೆ ಹೇಳ್ತಾ ಇದ್ರ ಮೇಲೆ, ಏನಮ್ಮ ನೀನು ಹೋಗೋದಿಕ್ ಬಿಟ್ಟಿದೀಯಲ್ಲ, ಜೊತೆಲೆ ಇಟ್ಕೋಬೇಕು ತಾನೆ ಅಂತವ. ನಾನೇನೋ ಕೆಲ್ಸ ಇರುತ್ತೆ, ಬಿಡಿ ಅತ್ತೆ, ಹೋಗ್ಬಿಟ್ಟು ಬರ್ಲಿ ಅಂತ ಹೇಳ್ದೆ. ಹಾ ಹೌದು, ಅದು ಏನ್ ಗೊತ್ತಾ, ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ನಾನು ನಿನ್ನ ಹತ್ರ ಮಾತ್ರ ಹೇಳ್ತೀನಿ. ಏನು, ಯಾರ ಹತ್ರನೂ ಹೇಳ್ಬಾರ್ದಾ? ಅಂತ ವಿಷಯನ? ಅಲ್ಲಪ್ಪ, ಅಂತ ವಿಷಯ ಏನಿದೆ ಅಂತ? ಅದಾ, ನಾನು ಏನ್ ಮಾಡಿದ್ದೀನಿ ಗೊತ್ತಾ, ದೀಪ್ತಿ ನನ್ನನ್ನೇ ಜೈಲಿಗೆ ಹಾಕ್ಸಿದ್ಲು ಅಲ್ವಾ. ನಾವು ಒಂದು ವಾರ ನಾವು ಜೈಲಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಗೊತ್ತಾ. ನೀನ್ ಇಲ್ಲ ಅಂತಂದ್ರೆ ನಾವು ಇವತ್ತು ಕೂಡ ಜೈಲಲ್ಲೇ ಇರ್ಬೇಕಾಗಿತ್ತು. ಓ, ಅದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ರೀ, ನಿಮ್ ವಿಷಯ ನನಗೆ ಗೊತ್ತಾಗಿದ್ದೆ ಅವತ್ತು. ನನಗೆ ಮೊದ್ಲೇ ಗೊತ್ತಾಗ್ಬಿಟ್ಟಿದ್ರೆ ನಾನು ಅವತ್ತೇ ಬಂದು ನಿಮಗೆ ಬೇಲ್ ಕೊಡಿಸ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ನನಗೆ ವಿಷಯ ಹೇಳೋದಕ್ಕೆ ಯಾರಿದಾರೆ ಹೇಳಿ? ಹೇಗೋ ವಿಷಯ ಗೊತ್ತಾದ್ಮೇಲೆ ನಿಮ್ಗೆ ಬಿಡಿಸ್ಕೊಂಡ್ ಬಂದೆ. ಅದಕ್ಕೇನು ಇವಾಗ, ಅದ್ರಲ್ಲಿ ಏನಿದೆ ಸೀಕ್ರೆಟ್? ಅಯ್ಯೋ, ಅಲ್ಲೇ ಇರೋದು ಸೀಕ್ರೆಟ್. ಇವತ್ತು ಆ ದೀಪ್ತಿನೇ ತಾನೋಗಿ ಕಂಪ್ಲೇಂಟ್ ನಾವು ವಾಪಸ್ ತಗೊಳ್ಳೋ ತರ ಮಾಡಿದೀನಿ. ಇದು ಅಚೀವ್ಮೆಂಟ್ ತಾನೆ? ಏನು, ದೀಪ್ತಿನೇ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾಳ? ನಿಜವಾಗ್ಲು ಗಿರೀಶ್, ನಾನು ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ, ಅವತ್ತೇ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟ್ ಕೊಡೋದೊಂದ್ಸರಿ, ತಗೊಳ್ಳೋದೊಂದ್ಸರಿನಾ? ಅಯ್ಯೋ ಹಾಗಲ್ಲ, ನಾನು ಇದಕ್ಕೆಲ್ಲ ಕಾರಣ ನಾನು ಕಣೆ. ನಾನು ಈ ಕೆಲಸ ಮಾಡಿಲ್ಲ ಅಂತಂದಿದ್ರೆ ಇವತ್ತು ಅವ್ರು ಕಂಪ್ಲೇಂಟ್ ವಾಪಸ್ ತಗೋತಿರ್ಲಿಲ್ಲ. ಏನ್ರಿ ಅದು? ಏನೋ ಅಪ್ಪ, ಇಷ್ಟೊಂದು ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೆ ಅರ್ಥ ಆಗಲ್ಲ. ಅದೇನ್ ವಿಷಯ ಡೈರೆಕ್ಟ್ ಆಗಿ ಹೇಳಿ. ನೀನೇನು ಕನ್ಫ್ಯೂಸ್ ಆಗ್ಬೇಡ. ಏನ್ ವಿಷಯ ಗೊತ್ತಾ, ನಾನು ಆ ದೀಪ್ತಿ ಇದ್ದಾಳಲ್ಲ, ಅವಳ ಮಗಳನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟಿದೀನಿ. ಅಯ್ಯೋ ದೇವ್ರೆ, ಯಾಕ್ರಿ ಆತರ ಕೆಲ್ಸ ಯಾಕ್ರಿ ಮಾಡಕ್ ಹೋದ್ರಿ? ಅಲ್ಲ ರೀ, ಇವಾಗ ತಾನೇ ಕಂಪ್ಲೇಂಟ್ ಕೊಟ್ಟು ಇವಾಗ ಬೇಲ್ ತಗೊಂಡು ಹೊರಗಡೆ ಬಂದಿದ್ದೀರಾ, ಅದ್ರ ಮತ್ತೆ ಕಿಡ್ನಾಪ್ ಅಂತ ಅಂದ್ರೆ ಮತ್ತೆ ಜೈಲ್ಗೆ ಹೋಗ್ತಿರಲ್ರಿ. ರೀ, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ ರೀ. ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ? ನಮ್ ಪಡಗ್ ನಾವ್ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ ಶೋಭಾ, ನನ್ನ ಅಷ್ಟು ದಡ್ಡ ಅಂತ ಅನ್ಕೊಂಡ್ಬಿಟ್ಟಿದ್ಯಾ?
ಆ ದೀಪ್ತಿ ಬುದ್ಧಿ ನನಗ್ ಗೊತ್ತಿಲ್ವಾ? ಮಗ್ಳು ಅಂತಂದ್ರೆ ಪ್ರಾಣನೇ ಬಿಡ್ತಾಳೆ. ಅವಳಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಇರ್ತಾಳೆ. ಅವಳಿಗೆ ಎದುರಿಸಿಟ್ಬಿಟ್ಟಿದೀನಿ, ನೀನೇನಾದ್ರೂ ಪೊಲೀಸ್ ಹತ್ರ ಕಂಪ್ಲೇಂಟ್ ಅಂತ ಹೋದ್ರೆ ನಿನ್ ಮಗಳನ್ನ ಉಳಿಸಲ್ಲ ಅಂತ ಹೇಳಿ. ಅದಕ್ಕೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾಳೆ. ಹೌದಾ? ಅಲ್ಲ ಇವತ್ತೇನೋ ಸುಮ್ಮನೆ ಇದ್ದಾಳೆ, ನಾಳೆ ಅವಳ ಮಗಳನ್ನ ಅವಳ ಜೊತೆಗೆ ಬಿಟ್ಟು ನೀನು ಕಂಪ್ಲೇಂಟ್ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ಹಾಗೇನೂ ಆಗಲ್ಲ ಶೋಭಾ, ಸುಮ್ಮನೆ ನೀನು ಎದ್ರುಕೊಂಡು ನನಗೂ ಹೆದರ್ಸಕ್ ಬರ್ಬೇಡ. ಆ ಥರ ಏನೂ ಆಗಲ್ಲ. ನನಗೆ ಗೊತ್ತಿಲ್ವಾ ನಮ್ಮನೆ ದೇವ್ರ ಸತ್ಯ. ಆಮೇಲೆ ಇನ್ನು 3 ಕಂಡೀಷನ್ ಹಾಕಿದೀನಿ. ಏನು ಗೊತ್ತಾ? ಮೊದಲನೇದು ಕಂಪ್ಲೇಂಟ್ ವಾಪಸ್ ತಗೋಬೇಕು, ಎರಡನೇದು ನನಗೆ ಇದು ಡಿವೋರ್ಸ್ ಕೊಡ್ಬೇಕು, ಮೂರನೇದು ಬಂದು ಒಂದು 100 ಕೋಟಿಯಷ್ಟು ಬೆಲೆ ಬಾಳೋ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡ್ಬೇಕು ಅಂತ. ಹೆಂಗೆ ನನ್ನ ಐಡಿಯಾ? ಏನು 100 ಕೋಟಿ ಪ್ರಾಪರ್ಟಿನ? 100 ಕೋಟಿ ಪ್ರಾಪರ್ಟಿ ಹೆಂಗಾದ್ರೂ ಮಾಡಿ ಅವಳ ಹತ್ರ ಬರ್ಸ್ಕೊಂಡ್ಬಿಟ್ರೆ ನನ್ನ ಹಿಡ್ದೋರೇ ಇಲ್ಲ ಕಣೆ. ಆಗ ನೀನೇ ಮಹಾರಾಣಿ, ನಾನೇ ಮಹಾರಾಜ. ಹೆಂಗೆ? ಅಬ್ಬಾ, ನನ್ಗೆ 100 ಕೋಟಿನ? ಶಿಟ್, ಇಷ್ಟೊಂದು ಪ್ರಾಪರ್ಟಿ ಇದೆಯಾ ಅವ್ರ ಮನೆಯಲ್ಲಿ? ಇಷ್ಟೇನಾ? ಅಯ್ಯೋ, ತುಂಬಾ ಕೋಟ್ಯಾಧೀಶ್ವರಮ್ಮ. ಅಂದ್ರೆ ಈಗ ಅಷ್ಟು ಕೊಡೋದಿಕ್ ಒಪ್ಕೊಂಡಿದ್ದಾಳೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ದೋಚ್ಕೊಂಡ್ಬಿಡ್ಬೇಕು. ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಅವ್ರು ನೋಡಿದ್ರೆ ಅಷ್ಟು ರಿಚ್ ಅಂತೀರಾ, ಅವ್ರು ಏನಾದ್ರೂ ಮಾಡಿದ್ರೆ ರೀ, ಇದೆಲ್ಲ ಬೇಡ ರೀ. ಸುಮ್ಮನೆ ನಾಳೆ ಕಳಿಸ್ಬಿಟ್ರಿ. ನೋಡಿ, ಮಗು ಇಟ್ಕೊಂಡು ಯಾಕೆ ಈ ತರ ಬ್ಲಾಕ್ ಮೇಲ್ ಮಾಡ್ತೀರಾ? ಇವತ್ತು ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ ಅಂತ ಅಂದ್ರೆ ಅಲ್ವಾ, ಸಾಕು, ಬಿಟ್ಬಿಡಿ. ನಮ್ಗೆ ಯಾಕೆ ಬೇಕಿದೆಲ್ಲ ನೋವು, ತಲೆನೋವು. ಸುಮ್ಮನೆ ಯಾಕೆ ಎದ್ರುಕೊಂತಿದೀಯ ಶೋಭಾ? ನಾನಿಲ್ವಾ? ನಾನು ಎಲ್ಲಾನು ನೋಡ್ಕೋತೀನಿ. ನೋಡು, ಏನೂ ಎದ್ರುಕೋಬೇಡ ನೀನು, ಎಲ್ಲ ಸರಿ ಹೋಗುತ್ತೆ. ಈಗ ನಾನೇನಾದ್ರೂ ಆ ಸ್ವೀಟಿನ ಬಿಟ್ಬಿಟ್ಟೆ ಅಂತಂದ್ರೆ ಕೆಲ್ಸ ಕೆಡ್ತು ಅಂತಾನೆ ಅರ್ಥ. ಆಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಸರಿಯಾಗಿ ಅವಳಿಗೆ ಬಗ್ನಿಗೆ ಊಟ ಇಟ್ಬಿಟ್ಟು ಆಮೇಲೆ ಬಿಡ್ಬೇಕು ಮಗುನ. ನೀವ್ ಹೇಳ್ತಾರ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಹಾಗೆ ಏನಿಲ್ಲ, ಸರಿ ಆಯ್ತು. ಇರು, ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ತುಂಬಾ ಟೈರ್ಡ್ ಆಗ್ಬಿಟ್ಟಿದೆ, ಮಲ್ಕೊಳ್ಳೋಣ. ಸರಿ ಆಯ್ತು. ಅಯ್ಯೋ ದೇವ್ರೆ, ಇವನೇನು ಒಳ್ಳೆ ಹುಚ್ಚಂತರ ಏನೇನೋ ಮಾಡ್ತಿದ್ದಾನಲ್ಲ. ಅಲ್ಲ, ನಾನ್ ನೋಡಿದ್ರೆ ಒಂದ್ ಪ್ರಾಪರ್ಟಿ ಎಲ್ಲ ಬರ್ಸ್ಕೋಬೇಕು ಅಂತ ನಾನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇವ್ನು ನೋಡಿದ್ರೆ ಈ ತರ ಹೇಳ್ತಿದ್ದಾನಲ್ಲ. ಇಲ್ಲ, ಇವ್ ಪಕ್ಕ ಮತ್ತೆ ಜೈಲ್ಗೆ ಹೋಗೋದ್ ಗ್ಯಾರಂಟಿ. ಈ ನನ್ ಮಗಂಗೆ ಯಾರು ಬುದ್ಧಿ ಹೇಳ್ತಾರೆ? ಅಲ್ಲ, ಇವನಿಗೇನ್ ಸ್ವಲ್ಪನ ಬುದ್ಧಿ ಇಲ್ವಾ ಅಂತ? ಮಗುನ್ ಕಿಡ್ನಾಪ್ ಮಾಡಿ ಆಟ ಆಡಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ. ಇಲ್ಲ, ಈ ವಿಷಯನ ನನ್ ಗಂಡಂಗೆ ಹೇಳಿ ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ಬೇಕು. ಇಲ್ಲಪ್ಪ, ಇದ್ಯಾಕೋ ತುಂಬಾ ಕಾಂಪ್ಲಿಕೇಶನ್ ಆಗೋ ತರ ಇದೆ. ನಾಳೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳಿ, ಇಲ್ಲ ಏನೋ ಒಂದು ಸುಳ್ಳು ಹೇಳಿ ಇವನು ಕರ್ಕೊಂಡು ಹೋಗ್ತೀನಿ. ಏನ್ ಸುಳ್ಳು ಹೇಳ್ಬೋದು? ನಮ್ಮ ಮದ್ವೆ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಇವನ ಹತ್ರ ಎಲ್ಲಾ ಪ್ರಾಪರ್ಟಿನೂ ಬರ್ಸ್ಕೊಂಡ್ಬಿಡ್ತೀನಪ್ಪ. ಇಲ್ಲ, ಇವನ್ಗೆ ಏನೋ ಒಂದ್ ಮಾಡ್ಕೋತಾನೆ, ಏನೋ ಒಂದ್ ಗತಿ ಮಾಡ್ಕೋತಾನೆ. ಇವನ್ ಸಹವಾಸನೇ ಬೇಡ ನನ್ಗಂತೂ. ಇವನ್ ಜೊತೆನೂ ನಾನು ಇನ್ನು ಸ್ವಲ್ಪ ದಿನ ಇದ್ದೆ, ನನ್ನ ತಗೊಂಡು ಜೈಲ್ಗೆ ಹಾಕ್ತಾರೆ. ಯಾಕ್ ಬೇಕು? ಇವನ್ ಕರ್ಮ ಇವನು ಅನ್ಭವಿಸ್ಕೊಳ್ಳಿ. ನನ್ ಪಡಗ್ ನನ್ ಗಂಡ ನನ್ ಮಗು ಜೊತೆ ಸುಖವಾಗಿರ್ತೀನಪ್ಪ. ದೀಪ್ತಿ, ಬಾ, ಊಟ ಮಾಡುವೆ. ಇಲ್ಲ ಅದ್ಕೆ, ನನಗೆ ಊಟ ಬೇಡ. ಯಾಕೆ ದೀಪ್ತಿ ಹಠ ಮಾಡ್ತಾ ಇದೀಯಾ? ಏನೇ ಬೇಜಾರಿದ್ರು ಊಟದ ಮೇಲೆ ತೋರಿಸ್ಬಾರ್ದು. ನೋಡಿ, ಈಗ ಹಸ್ಕೊಂಡ್ ಮಲ್ಕೊಂಡ್ರೆ ನನಗೆ ನಿದ್ದೆ ಬರುತ್ತಾ ಹೇಳು? ಹೇಗ್ ನಿದ್ದೆ ಮಾಡ್ಲಿ ಅದಕ್ಕೆ ನಾನು? ಹೇಗ್ ನಿದ್ದೆ ಮಾಡ್ಲಿ ಹೇಳಿ? ನನ್ನ ಮಗಳು ಅದು ಯಾವ ಪರಿಸ್ಥಿತಿನಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಅಯ್ಯೋ ದೇವ್ರೆ, ನೀನ್ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ನನಗೂ ಅರ್ಥ ಆಗುತ್ತೆ ದೀಪ್ತಿ, ನನಗೂ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳು? ಈಗ ನೋಡು, ನಿಮ್ಮ ಅಣ್ಣ ಏನಾದ್ರೂ ಒಂದ್ ಮಾಡೇ ಮಾಡ್ತಾರ, ಆ ನಂಬಿಕೆ ನನಗಿದೆ. ಯಾಕೆ ನಿನಗೆ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ಅದಕ್ಕೆ. ಅಣ್ಣ, ನಾನು ಮಾಡಿದ್ದು ಒಂದೇ ಒಂದ್ ತಪ್ಪು. ನನ್ನ ಜೀವನದಲ್ಲಿ ಆ ಗಿರೀಶ್ನ ನಂಬಿ ಅವ್ರ ಹಿಂದೆ ಹೋಗಿದ್ದ ಆ ತಪ್ಪಿಗೆ ಇವತ್ತು ಎಷ್ಟು ಸಫರ್ ಮಾಡ್ತಾ ಇದ್ದೀನಿ ನೋಡಿ. ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಯಾವ್ದೋ ಒಂದು ಕೋರ್ಸಿಗೆ ಸೇರ್ಕೊಂಡಿದ್ ಮೊದಲನೇ ದಿನನೇ ಈ ತರ ಆಗೋಯ್ತು. ಏನೂ ಆಗಿಲ್ಲ ದೀಪ್ತಿ, ಆ ಗಿರೀಶ್ ಮಾಡಿರೋ ಕೆಲ್ಸಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ನೋಡು, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಈಗ ಸ್ವಲ್ಪನಾದ್ರೂ ಊಟ ಮಾಡು. ನೋಡು, ಈಗ ನೀನ್ ನಿನ್ ಮಗ್ಳ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ಯಾ, ಅತ್ತೆ ಅವರು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀನೇ ಯೋಚನೆ ಮಾಡು, ಅವ್ರಿಗೂ ನೋವು ಇದ್ದೇ ಇರುತ್ತೆ ತಾನೆ. ನೋಡು, ಸ್ವಲ್ಪ ಊಟ ಮಾಡು. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಊಟ ಮಾಡು.